ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಉದ್ಘಾಟನೆ. ಚಿಕ್ಕೋಡಿ ನಗರದ ಇಂದಿರಾನಗರದಲ್ಲಿ ನೂತನವಾಗಿ ನಿರ್ಮಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಅದ್ದೂರಿಯಾಗಿ ಉದ್ಘಾಟನೆ ನಡೆಯಿತು. ಈ ಭವನವನ್ನು ಉದ್ಘಾಟಿಸಿ ಮಾತನಾಡಿದ ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಪುರಸಭೆ ಸದಸ್ಯ ಸಾವಿರ ಜಮಾದಾರ್ ಹಾಗೂ ಪರಿವಾರದವರು ಇಂದಿರಾನಗರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಬದಲಾವಣೆ ತಂದಿದ್ದಾರೆ. ಅಭಿವೃದ್ಧಿ ವಿಷಯದಲ್ಲಿ ಚಿಕ್ಕೋಡಿ ನಗರದಲ್ಲಿ ಹೈಟೆಕ್ ಇಂದಿರಾನಗರವಾಗಿದೆ ಎಂದು ಶ್ಲಾಘಿಸಿದರು. ಮುಖಂಡರಾದ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಅವರ ಸಹಾಯದಿಂದ ಸಾವಿರ ಜಮಾದಾರ್ ಒಳ್ಳೆಯ ಸುಂದರವಾದ ಭವನವನ್ನು ನಿರ್ಮಿಸಿದ್ದಾರೆ. ಈ ಭವನದಲ್ಲಿ ಕಾರ್ಯಕ್ರಮಗಳು ನಡೆಯುವುದಕ್ಕೆ ಕುರ್ಚಿಗಳು, ಸೌಂಡ್ ಸಿಸ್ಟಮ್ ಹಾಗೂ ಇನ್ನಿತರ ಸಲಕರಣೆಗಳು ನೀಡಲಾಗುವುದು ಎಂದರು. ಪುರಸಭೆ ರಾಮ ಮನೆ ಮಾತನಾಡಿ, ಸಾವಿರ್ ಜಮಾದಾರ ಅವರ ನೇತೃತ್ವದಲ್ಲಿ ಇಂದಿರಾನಗರ ಒಳ್ಳೆಯ ಅಭಿವೃದ್ಧಿಯಾಗಿದೆ. ಮೊದಲು ಚಿಕ್ಕೋಡಿ ನಗರದಲ್ಲಿ ನೀರಿನ ಸಮಸ್ಯೆ ಇತ್ತು. ಪ್ರಕಾಶ್ ಹುಕ್ಕೇರಿ ಅವರು ಚಿಕ್ಕೋಡಿಯ ಶಾಸಕರಾದ ನಂತರ ನೀರಿನ ವ್ಯವಸ್ಥೆಯಾಗಿದೆ. ಯಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾರೆ ಅವರ ಜೊತೆ ನಾಗರಿಕರು ಇರಬೇಕು ಎಂದು ಹೇಳಿದರು. ಇಂದಿರಾನಗರದಲ್ಲಿ ಭವನ ನಿರ್ಮಾಣ ಮಾಡಬೇಕು ಎಂದು ಅನೇಕ ದಿನಗಳ ಬೇಡಿಕೆ ಇತ್ತು. ಹಾಗಾಗಿ ಪುರಸಭೆ ಸದಸ್ಯ ಸಾವಿರ ಜಮಾದಾರ್ ಅವರು ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿಯವರ ಕಡೆಯಿಂದ ಅನುದಾನ ಮಂಜೂರು ಮಾಡಿಸಿ ಭವ್ಯವಾದ ಭವನ ನಿರ್ಮಿಸಿದ್ದಾರೆ. ಇಂದಿರಾನಗರದ ಜನರ ಅನೇಕ ದಿನಗಳ ಕನಸು ನನಸಾಗಿದೆ. ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯ ನೂರ್ ಜಹಾನ್ ಜಮಾದಾರ್, ಪುರಸಭೆ ಸದಸ್ಯ ಗುಲಾಬ್ ಹುಸೇನ್ ಬಾಗವಾನ್, ಮುದಸ್ಸೆರ ಜಮಾದಾರ್, ಸಿಪಿಯ ವಿಶ್ವನಾಥ್ ಚೌಗುಲೆ, ರಾಮಚಂದ್ರ ಶೀಪುರೆ, ರವಿ ದರ್ಜಿ ಸೇರಿದಂತೆ ಸಮಾಜ ಬಾಂಧವರು, ಸಮಸ್ತ ಇಂದಿರಾನಗರದ ನಾಗರಿಕರು ಉಪಸ್ಥಿತರಿದ್ದರು. ಗಣೇಶನ ಪ್ರಕಾಶನ ಮತ್ತು ಸಾವಿರ್ ಜಮಾದಾರ್ ಇವರ ವಿಶೇಷ ಭವನ ನಿರ್ಮಾಣ ಬರೀ ಭವನ ನಿರ್ಮಾಣ ಆಗಲಿಲ್ಲ, ಇದರಿಂದ ಆಗಬೇಕಂದ್ರೆ ನೀವು ಎಷ್ಟು ಸಲ ಸಾವಿರ ಹೇಳಿದ್ರಿ, ಸಾವಿರದಿಂದ ಸಾವಿರ ಗಣೇಶನಿಗೆ ಎಷ್ಟೋ ವರ್ಷದಲ್ಲಿ ಪ್ರಯತ್ನ ಇತ್ತು. ಅದು ಸಂಪೂರ್ಣವಾಗಿ ಸುಂದರ ಭವನ 40 ಲಕ್ಷ ರೂಪಾಯಿದಾಗ ಅತಿ ಸುಂದರ ಭವನ ಕಟ್ಟಿದ್ರೆ ಯಾರು ಕಟ್ಟಿದಾರೋ ಅವರಿಗೆ 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 ಮುಂದೆ ಕೆಲಸ ಎಲ್ಲ ನಾವು ಇಲ್ಲೇನು ಯೋಜನೆ ಅವು ಸುಂದರ ಭವನ ಅಂಬೇಡ್ಕರ್ ಸಾಹೇಬ್ ಬಗ್ಗೆ ಈಗ ಅಂಬೇಡ್ಕರ್ ಸಾಹೇಬ್ ಬಗ್ಗೆ ತಿಳ್ಕೋಬೇಕು. ಬರೇ ಈಗ ಅಂಬೇಡ್ಕರ್ ಬಗ್ಗೆ ಅವರು ಕೆಲಸ ತಿಳ್ಕೋಬೇಕು. ತಿಳ್ಕೊಂಡ ಅದ್ರಾಗ ಯಾವ ಮಾಡಬೇಕು ಅದು ತಿಳ್ಕೊಂಡು ಈಗ ಅನೇಕ ಉದಾಹರಣೆಗಳಲ್ಲಿ ಆಮೇಲೆ ಆ ಅಂಶದೊಳಗೆ ನಮ್ಮ ಗಣೇಶನವರು ಹೇಳ್ತಾರೆ. ಈಗ ಅಂಶಗಳಿಂದ ಈ ನಗರದ ನಾವು 10 ವರ್ಷ ಪೂರ್ವವಾಗಿ ನಮ್ಮ ಶಿಗಾರಿ ಆಮೇಲೆ ಮಾಲಿನ್ಯ ಕೂಡಿ ನಮಗೆ ಆವಶ್ಯಕತೆ ಅದು ಆಮೇಲೆ ಹೀಗಾಗಿ ಡೆವಲಪ್ಮೆಂಟ್ ಮಾಡಕ ಅರ್ಚನೆ ಆಗಿದೆ. ಈ ಸಲ ಈ ಇಂದಿರಾನಗರ ನೋಡಿದ್ರೆ ಇಡೀ ನಮ್ಮ ಚಿಕ್ಕೋಡಿ ಊರಾಗ ಬೆಸ್ಟ್ ನಗರ ಬಹಳ ಬೆಸ್ಟ್ ಮಾಡಿದ್ರು. ಯಾಕಂದ್ರೆ ನಾವು ಪರಿಸ್ಥಿತಿ ಚಿಕ್ಕೋಡಿ ಊರಾಗ ಇದು ಒಂದೇ ಹೋಗಲ್ಲ. ಚಿಕ್ಕೋಡಿ ಊರಾಗ ಯಾವ ಸಮಾಜ ಇವತ್ತು ಎಷ್ಟು ಸಮಾಜ ಎಲ್ಲ ಸಮಾಜ ಸಾಧನ ಆಗಿಲ್ಲ, ಎಲ್ಲ ಟಾಪ್ ಎಲ್ಲ ಕೊಟ್ಟಿ ಮೇಲೆ ಇದು ಯಾವಾಗ ಯಾವಾಗ ಪ್ರಕಾಶನ ಗಣೇಶನ ಚಿಕ್ಕುಡಿ ಎಮ್ಮೆಲ್ಯೆ ಆದರೂ ಅವಾಗ ಚಿಕ್ಕುಡಿ ಕೆಲಸ ಆಗದ್ದು ಇವರು ಬರುತ್ತಿದ್ದ ಚಿಕ್ಕುಡಿಗೆ ನೀರಿನ ಪರಿಸ್ಥಿತಿ ಯಾವಾಗ ನೀರಿನ ಪರಿಸ್ಥಿತಿ ನಾವು ನೀರು ಸಪ್ಲೈ ಚಿಕ್ಕುಡಿ ನೀರು ಸಪ್ಲೈ ಜೈನಾಪುರ ಸಪ್ಲೈ ಮಾಡ್ತೀವಿ. ಜೈನಾಪುರ
ಎಲ್ಲಿ ಚಿಕ್ಕುಡಿಗೆ 15 ದಿವಸಕ್ಕೊಮ್ಮೆ 10 ದಿವಸಕ್ಕೊಮ್ಮೆ 5 ದಿವಸಕ್ಕೊಮ್ಮೆ ಹೀಗಾಗಿ ಎಲ್ಲ ಜಿಲ್ಲಾಡಳಿತಗಳು ತಿಳ್ಕೋಬೇಕು ಯಾವ ಯೂನಿವರ್ಸಿಟಿಗಳಲ್ಲಿ ಕೆಲಸ ಆಗುತ್ತೆ, ಇಲ್ಲಿ ಯೂನಿವರ್ಸಿಟಿಗಳಲ್ಲಿ ಏನು ಕೆಲಸ ಆಗುತ್ತೆ ಮತ್ತು ನಾವು ಯಾರ ಕಡೆ ಇರಬೇಕು ನೀವು ತಿಳ್ಕೋಬೇಕು. ನೀವು ತಿಳ್ಕೊಳ್ಳೋಕೆ ಯಾರ ಬೇರೆ ಗೊತ್ತಾಗಲ್ಲ. ಆ ಇರೋದು ಉದ್ದೇಶಿಸಿದ್ರೆ ಈಗ ಪ್ರತಿಯೊಂದು ವರ್ಷಗಳಿಗೆ ಮೊಬೈಲ್ ಇದ್ದಾವೆ, ಯಾವ ಏನು ಆಗ್ತಾ ಇರ್ತದೆ ಗೊತ್ತಾಗ್ತದೆ. ಹೀಗಾಗಿ ವ್ಯವಸ್ಥೆಯನ್ನು ತಿಳ್ಕೊಳ್ಳೋಕೆ ಬಹಳ ಇದೆ. ಆಮೇಲೆ ಚುನಾವಣೆಗಳಲ್ಲಿ ಏನು ಪರಿಸ್ಥಿತಿ ಹೇಳಿಲ್ಲ. ಈಗ ಪೈಲ ಹಾಡು ಕೂಡ ಖರ್ಚು ಮನೆಗೆ ಹೋಗುದು ಎಲ್ಲಿ ಚದುರಿದಾವಳಿ ಹೋಗುವುದರ ವ್ಯವಸ್ಥೆ ಹಚ್ಚುದು. ಆಮೇಲೆ ನಂಬರ್ ಬಂದು ಚೌಕಡಾವಳಿಗೂ ಅನುಸರಿಸಲು ನಿಲ್ಲಿಸಬಹುದು. ಇಂಥ ಪರಿಸ್ಥಿತಿ ಈ ವಾರ್ಡ್ನ ಪ್ರಕಾಶನ ಹೈಯೆಸ್ಟ್ ಕೆಲಸ ಮಾಡಿ ಈ ಚಿಕ್ಕೋಡಿದಾಗ ಹೈಯೆಸ್ಟ್ ಬೆಸ್ಟ್ ನಾನು ಹೋಗುವಾಗ ಕೂಡ ಯುವಕರಾಗಿ ನಮ್ಮೆಲ್ಲ ಅತ್ತೆಯರಾಗಿ ಇಷ್ಟು ಪ್ರೀತಿಯಿಂದ ನಮ್ಮ ಮನೆ ಮಗ ತಿಳ್ಕೊಂಡ ಈ ರೀತಿ ಒಂದು ಅದ್ಭುತವಾಗಿ ನಾನು ಸ್ವಾಗತ ಮಾಡಿದ್ರು. ನಿಜವಾಗ್ಲೂ ಎಷ್ಟು ಕೂಡ ಕೈ ಕೂಡಿ ಸಂದರ್ಭದಲ್ಲಿ ಎಲ್ಲದ ಬೆಳಗ್ಗೆ 2 ತಾಸು ಇವತ್ತ 134ನೇ ಜಯಂತಿ ಅಂಬೇಡ್ಕರ್ ಅವರ ವಿಶೇಷವಾಗಿ ಅವರು ಕೂಡ ಕೋಟಿ ಕೋಟಿ ಪ್ರಮಾಣ ಹೇಳಿ ನಾವೆಲ್ಲ ಸಮಾಜವನ್ನು ನೀವೆಲ್ಲರೂ ಮಾತ್ರ ಯಾರೇ ವ್ಯಕ್ತಿ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾನು ಹೆಮ್ಮೆ ಚಿಕ್ಕೋಡಿಯಲ್ಲಿ ಆಗೋರು ನಾನು ವಿಚಾರ ಇತ್ತು ಅವರು ವಿಚಾರ ವ್ಯಕ್ತಪಡಿಸಿದ್ರು. ಅದರ ಚಿಕ್ಕೋಡಿದ ಮನಸ್ಸಿಗರಾಗಿ ಶಾಸಕರಾಗಿ ಇವತ್ತ ನಮ್ಮ ವಿಜಯರಾಜ ಪ್ರಕಾಶನ ಮುಖ್ಯವಾದ ಹೆಚ್ಚಿನ ಪ್ರಯತ್ನದಿಂದ ಈ 45 ಲಕ್ಷ ರೂಪಾಯಿ ಸಂದಾಯವನ್ನು ಇವತ್ತು ಮುಖ್ಯದಾರ ಕಾಳಿ ಇರ್ಬೋದು, ಜವಾಹರ್ ಇರ್ಬೋದು, ನಮ್ಮ ಎಲ್ಲ ಯುವಕರಾಗಿ ಇವತ್ತ ಬಹುತೇಕ ಗಮನ ಚಿಕ್ಕೋಡಿದ ಚಲೋ ಸುಂದರವಾಗಿ ಸಮುದಾಯ ಭವನ ಈ ಇಂದಿರಾನಗರದ ಅಂಬೇಡ್ಕರ್ ಸಮುದಾಯ ಭವನ ಬಾಪು ಜಮಾದಾರ್ ಇರ್ಬೋದು, ಕರಾಳಿ ಕಾಕ ಇರ್ಬೋದು, ಮೊದಲ 2 ಸಲ ಹೇಳಿದಾಗ ಎಲ್ಲರೂ ಮನೆಗೆ ಹೋದಾಗ ಭೇಟಿಯಾದಾಗ ಅವಾಗ ಪ್ರಕಾಶನದಲ್ಲಿ ಬರಾಕಂದ್ರೆ ಹುಮ್ಮಸ್ಸ ಯಾವಾಗೂ ಈ ಭಾಗ ವರ್ಗರ್ ಬೇಕು ಇಂಥವ್ರಿಗೆ ಈ ಭಾಗ ಕೆಲಸ ಆಗ್ತದೆ, ನಾವು ಊರಿಗೆ ಹೋಗ್ಬೇಕಾಗ್ತದೆ ಅಂತ ಹೆಮ್ಮೆಯಿಂದ ನಾವು ಹಿಡ್ಕೊಂಡು ಇವತ್ತ ಚಿಕ್ಕುಳಿದಾಗ ನಾವು ನೋಡಾಕ್ತು. ಇವತ್ತ ಮುಂದಿನ ಪೀಳಿ ನಾವು ಇವತ್ತೇನಿಲ್ಲ ಎಲ್ಲ ಮಕ್ಕಳು ಬಂದಿದ್ದಾರೆ, ಅವರ ಭವಿಷ್ಯ ಉಜ್ವಲ ಮಾಡಕ ನಾನು ಪ್ರಕಾಶನ ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಏನು ಪ್ರಯತ್ನ ಆಗಿ ಯಾವ ಯೋಜನೆಗಳು ತರಬೇಕು ನಾವು ಮಾಡಿ ವಿಶ್ವಾಸದಿಂದ ತರ್ತೇವೆ. ಇಲ್ಲಿ ಅಮೃತ್ 2 ಯೋಜನೆ ಸುಮಾರು 17 ಕೋಟಿ ರೂಪಾಯಿ ಬಯಸಿಕೊಂಡಿದ್ದಾರೆ. ನೇರವಾಗಿ ಯಾಕಂದ್ರೆ ಚಿಕ್ಕೋಡಿಗೆ ಹೋಗಿದ್ದು ಇವತ್ತೇನು ಈ ಕಡೆ ಕೂಡ ನಮ್ಮ 5 ಹೆಚ್ಚು ಮನೆಗಳಾಗತ್ತವು. ಎಲ್ಲ ಕಡೆ ಎಲ್ಲ ಹೋಗಿದ್ದು ಎಲ್ಲ ಕಡೆ ಹೆಚ್ಚು ಪ್ಲಾಟ್ ಆಗಿ ಮತ್ತೆ ಸುಶಿಕ್ಷಿತ ಆಫೀಸರ್ಸ್ ಆಗಲಿ ಪ್ರೊಫೆಸರ್ ಆಗಲಿ ತಾವು ಎಲ್ಲರೂ ಒಂದೇ ಇರುವಂತ ಪರಿಸ್ಥಿತಿ. ಸಾಮಾನ್ಯ ಮೊದಲು ಕುಡಿಯಾಕಿಲ್ಲ, ಅದರ 17 ಕೋಟಿ ರೂಪಾಯಿದಾಗ ಹೊಸ ಪೈಪ್ ಲೈನ್ ನಾವು ಬಳಿದಿಂದ ಮಾಡಿ 5 ಲಕ್ಷ ಲೀಟರ್ ವಾಟರ್ ಟ್ಯಾಂಕ್ ಮಾಡಿ ಮುಂದಿನ 40 ವರ್ಷ ಚಿಕ್ಕೋಡಿ ಸತತವಾಗಿ ಯಾವಾಗೂ ನೀರು ಕಡಿಮೆ ಬೀಳುವಾಗ ನಾವು ಇವತ್ತ ಹೋದ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಂದು ವಿಶೇಷ ಪ್ರಯತ್ನದಿಂದ ಚಿಕ್ಕೋಡಿಗ ಒಂದು ಕ್ರಿಟಿಕಲ್ ಹಾಸ್ಪಿಟಲ್ ಅಂದ್ರೆ ಯಾವುದು ಎಮರ್ಜೆನ್ಸಿ ಪೇಷಂಟ್ ಇದ್ರೆ ಇವತ್ತು ಕೊಲ್ಹಾಪುರ ಹೋಗ್ಬೇಕು, ಮಿರಜ್ ಹೋಗ್ಬೇಕು, ಬೆಳಗಾವಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದರ ಅಂತೆಯಲ್ಲಿ ಅಂತವರ ಅಂತೆಯಲ್ಲಿ ಕುಟುಂಬ ಸದಸ್ಯರಿಗೆ ಏನಾದರೂ ಕೂಡ ಗಮನ ಕ್ರಿಟಿಕಲ್ ಹಾಸ್ಪಿಟಲ್ ಸುಮಾರು 17 ಕೋಟಿ ರೂಪಾಯಿ ಮಂಜೂರು ಮಾಡಿ ಬರುವ ಒಂದು 6 ತಿಂಗಳಲ್ಲಿ ಒಂದು ಹಾಸ್ಪಿಟಲ್ ನಿರ್ಮಾಣ ಮಾಡಿದ್ರು. ನಾವು ಗುರುವಾರ ಸನ್ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ.
ಅದರ ಬರೀ ಗುರುವಾರಪೇಟ್ ಅಲ್ಲಿಕಲ್ ಎರಡೂ ಕಡೆ ಸಾಕಷ್ಟು ವ್ಯಾಪಾರಸ್ಥರಿಗೆ ಇವತ್ತ ಉದ್ಯೋಗಗಳು ಕೂಡ 45, 60, 70 ವರ್ಷದ ವ್ಯಾಪಾರಗಳು ಕೂಡ ಸಿಟಿ ಡೆವಲಪ್ಮೆಂಟ್ ಅಂದ್ರೆ ವ್ಯಾಪಾರಗಳಿಗೆ ಮಾತ್ರ ವಿಷಯದಿಂದ ಗೋಲ್ಡ್ ಅಗ್ರಿಕಲ್ಚರ್ ಮಾಡಿ ಸುಮಾರು 7 ಕೋಟಿ ರೂಪಾಯಿ ಅನುದಾನದಾಗ ಅಲ್ಲಿ ಫಸ್ಟ್ ಕ್ಲಾಸ್ ಎಸಿ ರೋಡ್ನಿಂದ ನಮ್ಮ ಗುರುವಾರಪೇಟ್ ಟೋಟಲಿ ದುರ್ಗಾ ಭವನ್ ಮಠ ಟೋಟಲಿ ಅಗ್ರಿಕಲ್ಚರ್ ಸುಮಾರು 7 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ರು. ಈ ಗ್ರಾಮದಾಗ ಗಣಪತಿ